ಎಲ್ಲರಿಗೂ ನಮಸ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಶಾರದಾ ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಏನು ರಿಸರ್ಚ್ ಆಪ್ಟಿಟ್ಯೂಡ್‌ನ ಪಾರ್ಟ್ 2 ಅಂಡ್ ಫೈನಲ್ ಅಂತಾನೆ ಹೇಳ್ಬೋದು. ಸೊ, ಭಾಗ 2 ಅದರ ಬಗ್ಗೆ ನೋಡ್ತಾ ಹೋಗೋಣ. ಸೊ, ಈ ಭಾಗ 2 ರಲ್ಲಿ ನಾವು ಸ್ಟೆಪ್ಸ್ ನೋಡ್ತಾ ಹೋಗೋಣ. ಸ್ಟೆಪ್ಸ್ ರಿಸರ್ಚ್, ಹಾಗೆಯೇ ಥೀಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್, ಫಾರ್ಮ್ಯಾಟ್ ಅಂಡ್ ಸ್ಟೈಲ್ಸ್ ಆಫ್ ರೆಫರೆನ್ಸಿಂಗ್, ಅದರ ಜೊತೆಗೆ ಅಪ್ಲಿಕೇಶನ್ ಆಫ್ ಐಸಿಟಿ ಇನ್ ರಿಸರ್ಚ್ ಅಂಡ್ ಆಲ್ಸೋ ರಿಸರ್ಚ್ ಎಥಿಕ್ಸ್. ಈ 4 ಪಾಯಿಂಟ್ಸ್‌ಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ, ಈಗಾಗಲೇ ಮೊದಲಿನ ಭಾಗವನ್ನು ನಾನು ಕವರ್ ಮಾಡಿದ್ದೀನಿ. ಸೊ, ಇನ್ ಕೇಸ್ ನೀವು ನೋಡದೇ ಇದ್ದ ಪಕ್ಷದಲ್ಲಿ ಅದನ್ನು ಸಹ ಫಸ್ಟ್ ನೋಡ್ರಿ. ಅದರಿಂದ ಸೊ ಈ ಮುಂದಿನ ಭಾಗವೂ ಸಹ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸರಿನಾ? ಸೊ, ಹಾಗಾದ್ರೆ ರಿಸರ್ಚ್ ಆಪ್ಟಿಟ್ಯೂಡ್‌ಗೆ ಸಂಬಂಧಪಟ್ಟಂತೆ ಬಹುತೇಕ ಪ್ರಶ್ನೆಗಳು ಬಂದೇ ಬರ್ತಾವೆ. ಅದರಲ್ಲೂ ಸಹ ಸ್ಟೆಪ್ಸ್ ಆಫ್ ರಿಸರ್ಚ್ ನೋಡೋಣ. ಈ ಹಿಂದಿನ 2021ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಇವುಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಲಿಕ್ಕೆ ಕೇಳಿದ್ರು. ಆ ಒಂದು ಸ್ಟೆಪ್ಸ್‌ಗಳನ್ನೇ ನಾನು ತೆಗೆದುಕೊಂಡಿದ್ದು, ಅವುಗಳನ್ನೇ ಸೊ ಇಲ್ಲಿ ನೋಡ್ತಾ ಹೋಗೋಣ. ಸೊ, ಹಾಗಾದ್ರೆ ಸಂಶೋಧನೆಯ ಹಂತಗಳು ಎಲ್ಲರಿಗೂ ಗೊತ್ತಿದೆ. ಸಂಶೋಧನೆ ಮಾಡಲಿಕ್ಕೆ ಕೆಲವೊಂದಷ್ಟು ಹಂತಗಳನ್ನ ಪ್ರತಿಯೊಬ್ಬ ಸಂಶೋಧಕನು ಫಾಲೋ ಮಾಡಲೇಬೇಕು. ಅವುಗಳನ್ನೇ ಸಂಶೋಧನಾ ಹಂತಗಳು ಅಥವಾ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ಯಾವೆಲ್ಲ ಸ್ಟೆಪ್ಸ್‌ಗಳಿದ್ದಾವೆ? ಸೊ, ಸ್ಟೆಪ್ 1 ಪ್ರಾಬ್ಲಮ್ ಫಾರ್ಮುಲೇಷನ್. ಸೊ, ಸಮಸ್ಯೆಯ ಸೂತ್ರೀಕರಣ. ಹಾಗಾದ್ರೆ ಸಮಸ್ಯೆಯ ಸೂತ್ರೀಕರಣ ಅಂದ್ರೆ ಏನು ಗೊತ್ತಾ? ವೆರಿ ಸಿಂಪಲ್. ಇಲ್ಲಿ ಶಬ್ದವನ್ನು ನೋಡಿದ್ರೆ ಏನಪ್ಪಾ ಅನಿಸ್ಬೋದು, ಬಟ್ ಏನು ಇಲ್ಲ, ಸಮಸ್ಯೆಯನ್ನು ಆಯ್ದುಕೊಳ್ಳೋದು. ಹಾಗಾದ್ರೆ ಏನಾದರೂ ಸಂಶೋಧನೆ ಮಾಡ್ತಾ ಇದ್ದೀರಾ? ಸಂಶೋಧನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಯಾವುದರ ಕುರಿತು ನೀವು ಸಂಶೋಧನೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ಒಂದು ಸಮಸ್ಯೆನ ಸೆಲೆಕ್ಟ್ ಮಾಡ್ಕೊಂತೀರಾ. ಅದೇ ಪ್ರಾಬ್ಲಮ್ ಫಾರ್ಮುಲೇಷನ್ ಆಗುತ್ತೆ. ಅಂದ್ರೆ ಸೂಕ್ತವಾದಂತ ಒಂದು ಸಮಸ್ಯೆನ ಎತ್ಕೊಂಡಾಗ ಮುಂದೆ ಸಂಶೋಧನೆ ಮಾಡಲಿಕ್ಕೆ ಒಂದು ನಿಮಗೆ ಗುರಿ ಸಿಕ್ಕಂತಾಗುತ್ತೆ. ಹಾಗಾಗಿ ಮೊದಲನೆಯ ಹಂತ ಪ್ರಾಬ್ಲಮ್ ಆಫ್ ಫಾರ್ಮುಲೇಷನ್. ಹಾಗಾದ್ರೆ ಸಮಸ್ಯೆನ ಆಯ್ಕೆ ಮಾಡ್ಕೊಳ್ತೀರಾ. ಸೊ, ಇಲ್ಲೊಂದು ನೆಕ್ಸ್ಟ್ ಸ್ಟೆಪ್ ಬರೆದು ಲಿಟ್ರೇಚರ್ ರಿವ್ಯೂ ಇದೆ. ಅಂದ್ರೆ ಲಿಟ್ರೇಚರ್ ರಿವ್ಯೂ ಅಕಸ್ಮಾತ್ ಏನಾದರೂ ಸ್ಟೆಪ್ಸ್ ಕೊಟ್ಟಿದ್ರೆ ಪ್ರಾಬ್ಲಮ್ ಫಾರ್ಮುಲೇಷನ್ ನಂತರ ಇದೇ ಬರುತ್ತೆ. ಏನು, ಯಾವ ಸಮಸ್ಯೆಯನ್ನು ನಾವು ಆಯ್ದುಕೊಳ್ತೇವಲ್ಲ ಅಥವಾ ಸಂಶೋಧಕ ಆಯ್ದುಕೊಳ್ತಾರಲ್ಲ, ಅದಕ್ಕೆ ಬೇಕಾದಂತಹ ಪುಸ್ತಕಗಳು, ಅದಕ್ಕೆ ಬೇಕಾದಂತಹ ಅಧ್ಯಯನ ಸಾಮಗ್ರಿಗಳನ್ನ ಆತ ಕಲೆಕ್ಟ್ ಮಾಡ್ತಾನೆ. ಸೊ, ಅವುಗಳನ್ನ ರಿವ್ಯೂ ಮಾಡ್ತಾನೆ, ಓದ್ತಾರೆ. ಅದೇ ಲಿಟ್ರೇಚರ್ ರಿವ್ಯೂ ಆಗಿರುತ್ತೆ. ಸರಿನಾ? ಇನ್ ಕೇಸ್ ಕೊಟ್ರೆ ಇದನ್ನು ಸೆಕೆಂಡ್ ಆಗಿ ಕನ್ಸಿಡರ್ ಮಾಡಬಹುದು. ಇನ್ ಕೇಸ್ ಇದು ಕೊಡದೇ ಹೋದ ಪಕ್ಷದಲ್ಲಿ, ಅಂದ್ರೆ 2021ರಲ್ಲಿ ಇನ್ನು ಕೊಟ್ಟಿಲ್ಲ, ಸೆಕೆಂಡ್ ಸ್ಟೆಪ್ ಆಗಿ ಡೆವಲಪಿಂಗ್ ಹೈಪೋಥೆಸಿಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರಾಕಲ್ಪನೆಯ ಒಂದು ಸೂತ್ರೀಕರಣ. ಹಾಗಾದ್ರೆ ಏನು ಪ್ರಾಕಲ್ಪನೆಯ ಸೂತ್ರೀಕರಣ? ವೆರಿ ಸಿಂಪಲ್ ನೋಡಿ. ನೀವೇನಾದ್ರು ಸಮಸ್ಯೆಯನ್ನ ಆಯ್ದುಕೊಂಡಿದ್ರಲ್ಲ, ಆ ಸಮಸ್ಯೆಗೆ ನಿಮ್ಮದೇ ಆದಂತಹ ಒಂದು ತಾತ್ಕಾಲಿಕ ಉತ್ತರ ಅನ್ಕೋಬಹುದು. ಹೌದಾ? ಹಿಂಗಿರಬಹುದು, ಇದರಿಂದಾಗಿ ಈ ತರಹ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ನೀವೇನ್ ತಗೊಂತಾರಲ್ಲ, ಅದೇ ಡೆವಲಪಿಂಗ್ ಆಫ್ ಹೈಪೋಥೆಸಿಸ್. ಅಂದ್ರೆ ಒಂದು ಸಮಸ್ಯೆಯ ಒಂದು ತಾತ್ಕಾಲಿಕ ಟೆಂಟೇಟಿವ್ ರಿಸಲ್ಟ್ ಅಂತ ಹೇಳ್ಕೋಬಹುದು. ಅದನ್ನೇ ಡೆವಲಪಿಂಗ್ ಹೈಪೋಥೆಸಿಸ್ ಅಂದ್ರೆ ಪ್ರಾಕಲ್ಪನೆಯ ಸೂತ್ರೀಕರಣ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಆದ್ರೆ ಥರ್ಡ್ ಒನ್ ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್. ಸಂಶೋಧನಾ ವಿನ್ಯಾಸಗಳ ಒಂದು ಅಭಿವೃದ್ಧಿಯ ಮೂರನೇ ಹಂತ ಆಗಿರುತ್ತೆ. ಸೊ, ಈ ಹಂತವನ್ನು ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಏನು ಸಂಶೋಧನೆ ಮಾಡ್ತಾ ಇದಾರಲ್ಲ ಆ ಸಂಶೋಧಕರು ಯಾವ ರೀತಿ ಸಂಶೋಧನೆ ಕೈಗೊಳ್ಳಬೇಕು ಅನ್ನೋದು ತಮ್ಮದೇ ಆದಂತ ಬ್ಲೂ ಪ್ರಿಂಟ್ ಅನ್ಬಹುದು. ಬ್ಲೂ ಪ್ರಿಂಟ್ ಹಾಕೊಳ್ಳೋದು ಅದುವೇ ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್ ಅಂತ. ಸೊ, ಯಾವ ತರ ಒಂದು ಸಮಸ್ಯೆಯನ್ನು ತೆಗೆದುಕೊಂಡಾರ, ಅದಕ್ಕೆ ತಮ್ಮದೇ ಆದಂತಹ ಪ್ರಾಕಲ್ಪನೆಯನ್ನು ಹೈಪೋಥೆಸಿಸ್ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ಒಂದು ಸಂಶೋಧನೆ ಮಾಡಲಿಕ್ಕೆ ನಾನು ಯಾವ ರೀತಿಯಾದಂತಹ ಮೆಥಡಾಲಜಿ ಯೂಸ್ ಮಾಡಬೇಕು, ಹೌದಾ? ಸೊ, ಯಾವಾಗ ಯಾವ ರೀತಿ ಏನೇನು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು. ಸೊ, ತನ್ನದೇ ಆದಂತಹ ಒಂದು ಬ್ಲೂ ಪ್ರಿಂಟ್ ಹಾಕಿಕೊಳ್ಳೋದೇ ಇದು ಮೂರನೆಯ ಹಂತ ಆಗಿರುತ್ತೆ. ಅಂದ್ರೆ ಇದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಮುಂದೆ ಕೈಗೊಳ್ತಕ್ಕಂಥ ಎಲ್ಲಾ ಕ್ರಮಗಳನ್ನ ಇಲ್ಲಿ ಮೊದಲೇ ನಿರ್ಧಾರ ಮಾಡ್ಕೊಂಡಿರ್ತಾರೆ ಆ ಸಂಶೋಧಕ. ಸೊ, ಹಾಗಾದ್ರೆ ಮೂರನೇ ಹಂತ ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್ ಅಂತ ಹೇಳಲಾಗುತ್ತೆ. ಸೊ, ನಾಲ್ಕನೇದು ನೋಡಿದ್ರೆ ಡಾಟಾ ಕಲೆಕ್ಷನ್, ದತ್ತಾಂಶವನ್ನು ಸಂಗ್ರಹಣೆ ಮಾಡಿಕೊಳ್ಳೋದು. ಸಮಸ್ಯೆಯನ್ನು ಆಯ್ದುಕೊಂಡಿದ್ದಾರೆ, ಅದಕ್ಕೆ ಪ್ರಾಕಲ್ಪನೆ ರಚನೆ ಆಗಿದೆ. ಸೊ, ಯಾವ ರೀತಿ ಸಂಶೋಧನೆ ಮಾಡಬೇಕಂತ ಡಿಸೈನ್ ಅನ್ನು ಸಹ ರೆಡಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ, ದತ್ತಾಂಶಗಳನ್ನ, ಅಂಕಿಅಂಶಗಳನ್ನ, ಮಾಹಿತಿಯನ್ನ ಸಂಗ್ರಹಣೆ ಮಾಡೋ ಹಂತವೇ ಡಾಟಾ ಕಲೆಕ್ಷನ್. ಸೊ, ಇಲ್ಲಿ ಎರಡು ರೀತಿಯಾದಂತಹ ಒಂದು ಏನು ಡೇಟಾ ನೋಡಬಹುದು. ಒಂದು ಪ್ರೈಮರಿ ಅಂಡ್ ಸೆಕೆಂಡ್ ಒನ್ ಸೆಕೆಂಡರಿ. ಹಾಗಾದ್ರೆ ಪ್ರೈಮರಿ ಡೇಟಾ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದ್ದಾರೆ. ಯಾವುದು ಪ್ರಾಥಮಿಕ ಒಂದು ದತ್ತಾಂಶ ಅಂತ ಹೇಳಿ ಕೇಳಿದ್ದಾರೆ. ನೋಡಬಹುದು ನೋಡಿ, ಅಬ್ಸರ್ವೇಷನ್. ಫಸ್ಟ್ ಪ್ರಾಥಮಿಕ ದತ್ತಾಂಶ ಅಥವಾ ಪ್ರೈಮರಿ ಡಾಟಾ ಅಂದ್ರೆ
ಒಬ್ಬ ಸಂಶೋಧಕ ನೇರವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ರೆ ಅದು ಪ್ರಾಥಮಿಕ ದತ್ತಾಂಶವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಬ್ಸರ್ವೇಷನ್, ಉದಾಹರಣೆಗೆ ಮಕ್ಕಳ ಒಂದು ಸೈಕಾಲಜಿ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನ ನೇರವಾಗಿ ಸಂಶೋಧಕ ಏನ್ ಮಾಡ್ತಾರೆ, ಅಬ್ಸರ್ವ್ ಮಾಡಿ ದಾಖಲಿಸಿಕೊಂಡ್ರೆ ಅದು ಪ್ರಾಥಮಿಕ ದತ್ತಾಂಶವಾಗಿರುತ್ತೆ. ಇಂಟರ್ವ್ಯೂ ಮಾಡೋದು, ಸಂದರ್ಶನ ಮಾಡ್ಕೊಳ್ಳೋದು, ಟೆಲಿಫೋನ್ ಇಂಟರ್ವ್ಯೂ, ಟೆಲಿಫೋನ್ ಮೂಲಕ ಸಂದರ್ಶನ ಮಾಡುವುದು, ನೇರವಾಗಿ ಆ ಏನು ಸಂಶೋಧಕ ನೇರವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾರೆ, ಹಾಗಾಗಿ ಇದು ಪ್ರಾಥಮಿಕ ದತ್ತಾಂಶವಾಗಿರುತ್ತೆ. ಸರ್ವೆ ಮಾಡೋದು ಅವರೇ, ಹಾಗೆ ಮೇಲ್ಡ್ ಕ್ವಶನ್ಸ್ ಅಂದ್ರೆ ಯಾರಿಂದ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗೈತಿ ಅವರಿಗೆ ಪ್ರಶ್ನಾವಳಿಗಳನ್ನ ಮೇಲ್ ಮಾಡೋದು, ಅವುಗಳು ರೆಸ್ಪಾನ್ಸ್ ಅನ್ನ ಆ ಒಂದು ಸಂಶೋಧಕನಿಗೆ ಮೇಲ್ಮುಖನ ಕೊಡ್ತಾರೆ. ಹಾಗಾದ್ರೆ ಇಲ್ಲಿ ಕ್ವಶನ್ಗಳನ್ನ ಕಳಿಸಿದಾಗ ನೇರವಾಗಿ ಆ ಒಂದು ಸಂಶೋಧಕ ಯಾರಿಂದ ಮಾಹಿತಿ ಪಡಿಬೇಕಾದ್ರೆ ಅವರಿಂದನೇ ಪಡಿತಾರೆ. ಹಾಗಾದ್ರೆ ಈ ಎಲ್ಲ ಹಂತಗಳೇನಿದಾವಲ್ಲ ಎಲ್ಲವೂ ಸಹ ಪ್ರೈಮರಿ ಡೇಟಾ, ಒಂದು ಪ್ರಾಥಮಿಕ ದತ್ತಾಂಶವನ್ನ ಸಂಗ್ರಹಣೆ ಮಾಡ್ತಕ್ಕಂಥ ವಿಧಾನಗಳಾದವು. ಇನ್ನು ಸೆಕೆಂಡರಿ ಡೇಟಾ ಅಂದ್ರೆ ಬಹಳ ಸಿಂಪಲ್. ಈಗಾಗಲೇ ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಂಶೋಧನೆ ಮಾಡ್ತಾ ಇದ್ದಾನೆ, ಬಿ ಅಂತಕ್ಕಂಥ ವ್ಯಕ್ತಿ ಆಲ್ರೆಡಿ ಸಂಶೋಧನೆ ಮಾಡಿದ್ದಾರೆ, ಹೌದಾ? ಅವರ ಒಂದು ಮಾಹಿತಿಯನ್ನು ಇವ್ರು ಯೂಸ್ ಮಾಡಿಕೊಂಡ್ರೆ ಅದು ಸೆಕೆಂಡರಿ ಡೇಟಾ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬುಕ್ಸ್, ಯಾರಾದರೂ ಸಂಶೋಧನೆ ಮಾಡಿದಂಥ ಪುಸ್ತಕಗಳನ್ನ ತಮ್ಮ ಸಂಶೋಧನೆಗೆ ಬಳಸಿಕೊಂಡ್ರೆ ಅದು ಸೆಕೆಂಡರಿ ಡಾಟಾ. ಯಾಕಂದ್ರೆ ಈಗಾಗಲೇ ಪ್ರಥಮ ಸಂಶೋಧಕ ತನ್ನ ಒಂದು ಸಂಶೋಧನೆಗೆ ನೇರವಾಗಿ ಮಾಹಿತಿಯನ್ನು ಕಲೆ ಮಾಡಿಕೆ ತನ್ನ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ, ಅದನ್ನು ಇನ್ನೊಬ್ರು ಬಳಸಿಕೊಂಡ್ರೆ ಅದು ಸೆಕೆಂಡರಿ ಡೇಟಾ ಆಗುತ್ತೆ. ಅದೇ ತರ ಮ್ಯಾಗಝಿನ್ಸ್, ರಿಪೋರ್ಟ್, ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಇದಾವೆ, ಜರ್ನಲ್ಸ್, ಇವೆಲ್ಲವೂ ಸಹ ಸೆಕೆಂಡರಿ ಡೇಟಾ ಆಗಿರ್ತವೆ. ಯಾಕಂದ್ರೆ ಇವುಗಳನ್ನು ಈಗ ಆಲ್ರೆಡಿ ಅವುಗಳನ್ನು ಸಂಗ್ರಹಣೆ ಮಾಡಿ ಬರೆದಿಡಲಾಗಿದೆ, ಅದನ್ನು ಮೂರನೇ ವ್ಯಕ್ತಿ ಬಳಸ್ತಾ ಇದ್ದಾರೆ, ಹಾಗಾಗಿ ಇದು ಸೆಕೆಂಡರಿ ಡಾಟಾ ಆಯಿತು. ಓಕೆ, ಕ್ಲಿಯರ್ ಆಯ್ತಲ್ಲ? ಪ್ರಾಥಮಿಕ ದತ್ತಾಂಶ ಅಂದ್ರೆ ನೇರವಾಗಿ ನಾವೇ ಮಾಹಿತಿ ಕಲೆ ಹಾಕಿದ್ರೆ ಅದು ಪ್ರಾಥಮಿಕ ದತ್ತಾಂಶವಾಗಿರುತ್ತೆ. ಸೆಕೆಂಡರಿ ಡೇಟಾ ಅಂದ್ರೆ ಈಗಾಗಲೇ ಯಾರೋ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ, ಆ ಮಾಹಿತಿಯನ್ನು ನಾವು ಬಳಸಿಕೊಂಡ್ರೆ ಅದು ಸೆಕೆಂಡರಿ ಡೇಟಾ. ನೆಕ್ಸ್ಟ್ ಬರೋದು ಸ್ಟೆಪ್ 5, ಡೇಟಾ ಅನಾಲಿಸಿಸ್. ನೋಡ್ರಿ, ದತ್ತಾಂಶವನ್ನ ವಿಶ್ಲೇಷಣೆ ಮಾಡೋದು. ಹಾಗಾದ್ರೆ ಎಲ್ಲ ಏನು ಬೇರೆ ಬೇರೆ ವಿಧಾನಗಳ ಮೂಲಕ ದತ್ತಾಂಶವನ್ನ ಸಂಗ್ರಹಣೆ ಮಾಡ್ತಾರೆ, ಸಂಗ್ರಹಣೆ ಮಾಡಿದಂತ ಎಲ್ಲ ದತ್ತಾಂಶವನ್ನ ಅನಾಲಿಸಿಸ್ ಮಾಡಲಾಗುತ್ತೆ, ವಿಶ್ಲೇಷಣೆ ಮಾಡಲಾಗುತ್ತೆ. ಯಾವುದು ಸರಿ, ಸೊ ಯಾವ ರೀತಿಯಾದಂಥ ಅಂಕಿ ಅಂಶಗಳಿದ್ದಾವೆ ಎಲ್ಲವನ್ನ ವಿಶ್ಲೇಷಣೆ ಮಾಡೋದೇ 5ನೇ ಹಂತ. ಇಲ್ಲಿ ವಿಶ್ಲೇಷಣೆ ಮಾಡಿ ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ನೀಡಲಾಗುತ್ತೆ. ಸೊ ಹಾಗಾಗಿ ಸ್ಟೆಪ್ಸ್ 6 ಬರೋದು ಅರೈವಿಂಗ್ ಎಟ್ ನಾರ್ಮಲೈಸೇಷನ್. ಎಲ್ಲ ಮಾಹಿತಿಯನ್ನ, ಎಲ್ಲ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಣೆ ಮಾಡಿದಂಥ ಮಾಹಿತಿಯನ್ನ ವಿಶ್ಲೇಷಣೆ ಮಾಡಿದ ನಂತರ ಹಾಗಾದ್ರೆ ತಮ್ಮದೇ ಆದಂಥ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಆ ನಿರ್ಧಾರವೇ ಅರೈವಿಂಗ್ ಎಟ್ ನಾರ್ಮಲೈಸೇಷನ್. ಸೊ ಸಾಮಾನ್ಯೀಕರಣಕ್ಕೆ ಆಗಮಿಸುವುದು. ಹಾಗಾದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಈ ರೀತಿಯಾಗಿದೆ ಅಂತ ತಮ್ಮದೇ ಆದಂಥ ಒಂದು ಉತ್ತರವನ್ನು ಕಂಡುಕೊಳ್ತಾರೆ, ಅದುವೇ ನಾರ್ಮಲೈಸೇಷನ್ ಅಂತ ಹೇಳಬಹುದು. ಹಾಗಾದ್ರೆ ಸಮಸ್ಯೆ ಸೆಲೆಕ್ಟ್ ಮಾಡಿಕೊಂಡ್ರು, ಹೈಪೋಥಿಸಿಸ್ ಅನ್ನ ರಚನೆ ಮಾಡಿಕೊಂಡ್ರು, ಯಾವ ರೀತಿ ಸಂಶೋಧನೆ ಮಾಡ್ಬೇಕಂತೇಳಿ ಡಿಸೈನ್ ಅನ್ನು ರೆಡಿ ಮಾಡಿಕೊಂಡ್ರು, ಅದಕ್ಕೆ ಬೇಕಾದಂಥ ದತ್ತಾಂಶವನ್ನು ಕಲೆಕ್ಟ್ ಮಾಡಿಕೊಂಡ್ರು, ದತ್ತಾಂಶವನ್ನ ಸಂಗ್ರಹಿಸಿದ ನಂತರ ಅವುಗಳನ್ನ ವಿಶ್ಲೇಷಣೆ ಮಾಡಿದ್ರು, ವಿಶ್ಲೇಷಣೆ ಮಾಡಿ ತಮ್ಮದೇ ಆದಂತಹ ರೀತಿಯಾಗಿ ನಾರ್ಮಲೈಸೇಷನ್ ಅಂತಿಮವಾಗಿ ಆ ಸಮಸ್ಯೆಗೆ ಈ ರೀತಿಯಾದಂತಹ ಉತ್ತರ ಸೊಲ್ಯೂಷನ್ ಇದೆ ಅಂತೇಳಿ ಕಂಡು ಹಿಡಿದ್ರು, ಅದುವೇ 6 ಸ್ಟೆಪ್ ಆಯಿತು. ಸೊ 7th ಒನ್ ಕನ್ಕ್ಲೂಷನ್. ಸೊ ಮುಕ್ತಾಯ ಅಥವಾ ವರದಿ ಮಾಡುವುದು. ಹಾಗಾದ್ರೆ ಎಲ್ಲ ರೀತಿಯಾದಂತಹ ಸಂಶೋಧನೆಗೆ ಫುಲ್ ಸ್ಟಾಪ್ ಇಡುವುದು ಅಂದ್ರೆ ಸಂಪೂರ್ಣವಾದಂತಹ ಉತ್ತರವನ್ನ ಕಂಡುಕೊಂಡು ಆ ಉತ್ತರವನ್ನ ವರದಿ ರೂಪದಲ್ಲಿ ಪ್ರಸ್ತುತಪಡಿಸೋದೇ ಅಂತಿಮವಾದಂತಹ ಒಂದು ಸಂಶೋಧನೆಯ ಹಂತವಾಗಿರುತ್ತೆ. ಹಾಗಾದ್ರೆ ಯಾವುದೇ ಸಂಶೋಧನೆ ಮಾಡಿದಾಗ ಈ ಎಲ್ಲ ಸ್ಟೆಪ್ಸ್ಗಳನ್ನ ಪ್ರತಿಯೊಬ್ಬ ಸಂಶೋಧಕನು ಫಾಲೋ ಮಾಡೇ ಮಾಡ್ತಾರೆ, ಸರಿನಾ? ಇದಿಷ್ಟು ಸಂಶೋಧನೆ ಹಂತಗಳಾದವು. ಸೊ ಇವುಗಳಲ್ಲಿ ಬಹಳ ಮುಖ್ಯವಾಗಿ ಈ ಹಿಂದೆ ಕೇಳಿದ್ರು ಏನಪ್ಪಾ, ರಿಅರೇಂಜ್ ಮಾಡ್ಲಿಕ್ಕೆ ಹೇಳಿದ್ರು, ಬಟ್ ನೆಕ್ಸ್ಟ್ ಆ ಥರನೇ ಕೇಳಲಿಕ್ಕಿಲ್ಲ. ಡಾಟಾ ಕಲೆಕ್ಷನ್ ಅಲ್ಲಿ ಯಾವುದು ಪ್ರೈಮರಿ ಡಾಟಾ, ಸೆಕೆಂಡರಿ ಡಾಟಾ ಕೇಳ್ಬೋದು. ಸೊ ಯಾವ ತರ ಯಾವ ಸ್ಟೆಪ್ಸ್ ಆದ್ಮೇಲೆ ಯಾವ ಸ್ಟೆಪ್ಸ್ ಬರುತ್ತೆ ಅಂತ ಕೇಳ್ಬೋದು. ಸ್ವಲ್ಪ ಈ ರಿಸರ್ಚ್ ಸ್ಟೆಪ್ಸ್ಗಳನ್ನ ಸರಳವಾಗಿ ನೆನಪಿಟ್ಕೊಡ್ರಿ, ವಿಶೇಷವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಒಂದು ಸಮಸ್ಯೆಯನ್ನು ತಗೊಂಡ ತಕ್ಷಣ ಯಾವ ರೀತಿ ನೀವು ಬಗೆಹರಿಸ್ತೀರಾ, ನಿಮ್ಮದೇ ಆದಂಥ ವೇ ಮಾಡ್ಕೊಂತೀರಾ ಅನ್ನೋದನ್ನ ನೋಡ್ಕೊಂಡ್ರೆ ಇದನ್ನ ಈಸಿಯಾಗಿ ನೆನಪಿಟ್ಕೋಬಹುದು. ಹಾಗಾದ್ರೆ ಸ್ಟೆಪ್ಸ್ ಆಫ್ ರಿಸರ್ಚ್ ಆಯ್ತು. ನೆಕ್ಸ್ಟ್ ಬರೋದಾದ್ರೆ ಥೀಸಿಸ್ ಅಂಡ್ ಆರ್ಟಿಕಲ್ಸ್ ರೈಟಿಂಗ್, ಪ್ರಬಂಧ ಮತ್ತು ಲೇಖನ ಬರವಣಿಗೆ. ಸಂಶೋಧನಾ ಪ್ರಬಂಧ ಮತ್ತು ಸಂಶೋಧನಾ ಲೇಖನ ಅಂತ ಅನ್ಬಹುದು. ಹಾಗಾದ್ರೆ ವೆರಿ ಸಿಂಪಲ್. ಥೀಸಿಸ್ ಅಂದ್ರೆ ಪ್ರಬಂಧ ಬಂದ್ರೇನು, ಸಂಶೋಧನಾ ಪ್ರಬಂಧ ಅಂದ್ರೆ ನೋಡಿ, ಥೀಸಿಸ್ ಇಸ್ ಅ ಡಾಕ್ಯುಮೆಂಟ್ ರಿಟನ್ ಇನ್ ಸಪೋರ್ಟ್ ಆಫ್ ಒಬ್ಟೈನಿಂಗ್ ಅನ್ ಅಕಾಡೆಮಿಕ್ ಡಿಗ್ರಿ ಆರ್ ಕ್ವಾಲಿಫಿಕೇಶನ್. ನೋಡಿ, ಒಂದು ಶೈಕ್ಷಣಿಕ ಡಿಗ್ರಿನ ಮತ್ತು ಅರ್ಹತೆಯನ್ನು ಪಡಿಲಿಕ್ಕೆ ಅಭ್ಯರ್ಥಿ ಸಲ್ಲಿಸ್ತಕ್ಕಂತಹ ಎಲ್ಲ ದಾಖಲೆಗಳನ್ನ ಏನಪ್ಪ ಅಂದ್ರೆ ಥೀಸಿಸ್ ಪ್ರಬಂಧ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ
ಈ ಪ್ರಬಂಧವನ್ನ ಥಿಸಿಸ್ ಅಂತ ನೋಡ್ತೀವಿ, ಡಿಸರ್ಟೇಷನ್ ಅಥವಾ ಡೆಸರ್ಟೇಷನ್ ಅನ್ನೋ ಪದವನ್ನು ಯೂಸ್ ಮಾಡ್ತಾರೆ. ವೆರಿ ಸಿಂಪಲ್, ಎರಡು ಸೇಮೇ, ಸ್ವಲ್ಪ ಸ್ಲೈಟ್ ಆದಂತಹ ಡಿಫ್ರೆನ್ಸ್ ಅನ್ನು ನಾವು ಗಮನಿಸಬಹುದು. ಸೊ ಡಾಕ್ಟರಲ್ ಡಿಗ್ರಿಗಳನ್ನು ಪಡಲಿಕ್ಕೆ ಏನು ಅಭ್ಯರ್ಥಿಗಳು ಸಂಶೋಧನೆ ಮಾಡಿ ಸಬ್ಮಿಟ್ ಮಾಡ್ತಾರಲ್ಲ, ಅವುಗಳನ್ನ ಥಿಸಿಸ್ ಅಂತ ಕರೀತಾರೆ. ಇನ್ನು ಮಾಸ್ಟರ್ ಡಿಗ್ರಿಗೆ ಸಂಬಂಧಪಟ್ಟಂತೆ, PhD ಸಂಬಂಧಪಟ್ಟಂತೆ, MPhil ಸಂಬಂಧಪಟ್ಟಂತಹ ಏನು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡ್ತಾರೆ ಅವುಗಳನ್ನ ಡೆಸರ್ಟೇಷನ್ ಅಂತ ಕರೀತಾರೆ. ಸೊ ನೀವು ಮಾಸ್ಟರ್ ಡಿಗ್ರಿ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಬಹುತೇಕ ಈ ಡೆಸರ್ಟೇಷನ್ ಅಂತಕ್ಕಂಥ ಪದವನ್ನ ಬಳಸೇ ಇರ್ತೀರಾ. ಸೊ ಬೋತ್ ಆರ್ ಸೇಮ್ ಬಟ್ ಸ್ಲೈಟ್ ಡಿಫ್ರೆನ್ಸ್ ಅಂತ ನೋಡಬಹುದು. ಹಾಗಾದ್ರೆ ಒಂದು ಸಂಶೋಧನೆಯ ಪ್ರಬಂಧವನ್ನು ಬರೀಲಿಕ್ಕೆ ಯಾವ ರೀತಿಯಾದಂತಹ ಹಂತಗಳು ಅಥವಾ ಫಾರ್ಮ್ಯಾಟ್ಸ್ ಅಂತ ಹೇಳ್ಬೋದು. ಫಾರ್ಮ್ಯಾಟ್ಸ್ ಆಫ್ ಥಿಸಿಸ್ ರೈಟಿಂಗ್, ಯಾವ ರೀತಿ ಒಂದು ಸಂಶೋಧನಾ ಪ್ರಬಂಧ ರಚನೆ ಆಗುತ್ತೆ, ಯಾವ ಹಂತಗಳಲ್ಲಿ ಅನ್ನೋದಾದ್ರೆ ಮುಖ್ಯವಾಗಿ 3 ಹಂತಗಳು. ಫಸ್ಟ್ ಒನ್ ಪ್ರಿಲಿಮಿನರಿ ಪೇಜಸ್ ಅಂತ ಇರುತ್ತೆ. ಸೆಕೆಂಡ್ ಒನ್ ಮೇನ್ ಬಾಡಿ ಆಫ್ ರಿಪೋರ್ಟ್, ಥರ್ಡ್ ಒನ್ ರೆಫರೆನ್ಸ್ ಸೆಕ್ಷನ್. ಸೊ ಹಾಗಾದ್ರೆ ಈ 3 ಹಂತಗಳಲ್ಲಿ ನಾವು ಏನಪ್ಪಾ ಅಂದ್ರೆ ಸಂಶೋಧನಾ ಪ್ರಬಂಧವನ್ನ ಬರೆಯಲಾಗುತ್ತೆ. ಫಸ್ಟ್ ಸ್ಟೆಪ್ ನೋಡೋಣ. ಏನು ಪ್ರಿಲಿಮಿನರಿ ಪೇಜಸ್, ಇದು ಒಂದು ಪೀಠಿಕೆ ಇದ್ದಾಗೆ. ಸೊ ಹಾಗಾಗಿ ಪ್ರಾರಂಭದಲ್ಲಿ ಸಂಶೋಧಕರು ಇವುಗಳನ್ನ ಸಬ್ಮಿಟ್ ಮಾಡಿರ್ತಾರೆ. ಈ ಪ್ರಿಲಿಮಿನರಿ ಪೇಜಸ್ ಅಲ್ಲಿ ಏನೇನಿರುತ್ತೆ, ಫಾರ್ ಎಕ್ಸಾಂಪಲ್ ನೋಡಿ, ಟೈಟಲ್ ಪೇಜ್ ಇರುತ್ತೆ, ಅಂದ್ರೆ ಯಾವ ವಿಷಯಕ್ಕೆ ಕುರಿತು ಅವರು ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಒಂದು ಇಲ್ಲ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಸೊ ಈಗ ಆಲ್ರೆಡಿ ಏನು ಶೋಧಗಂಗಾ ಅಂತೇಳಿ ಒಂದು ವೆಬ್ಸೈಟ್ ಇದೆ, ತಮ್ಮೆಲ್ಲರಿಗೂ ಗೊತ್ತು. ಥಿಸಿಸ್ ಪ್ರಬಂಧಗಳ ಒಂದು ಸಂಗ್ರಹ, ಅದು ಥಿಸಿಸ್ಗಳ ಸಂಗ್ರಹ ಶೋಧಗಂಗಾ. ಅಲ್ಲಿ ನೋಡಿದಂತಹ, ಡೌನ್ಲೋಡ್ ಮಾಡಿದಂತಹ ಒಂದು ಮಾಹಿತಿ. ಹಾಗಾದ್ರೆ ಇಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾ ಅಂಡ್ ಪೊಲಿಟಿಕಲ್ ಕಮ್ಯುನಿಕೇಶನ್ ಇನ್ ಇಂಡಿಯಾ ಅನ್ನೋ ಒಂದು ವಿಷಯದ ಕುರಿತು ಸಂಶೋಧನೆಯನ್ನು ಮಾಡಲಾಗಿದೆ. ಥಿಸಿಸ್ ಅನ್ನ ಸಬ್ಮಿಟ್ ಮಾಡಲಾಗಿದೆ. ಯಾರಿಗೆ? ಯೂನಿವರ್ಸಿಟಿ ಆಫ್ ಮದ್ರಾಸ್. ಹಾಗಾದ್ರೆ ಇದು ಟೈಟಲ್ ಪೇಜ್. ಈ ರೀತಿಯಾದ ಟೈಟಲ್ ಯಾರಿಗೆ, ಯಾವ ವಿಷಯಕ್ಕೆ, ಎಲ್ಲ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಸೊ ಯಾರನ್ನ ಗೈಡ್ ಯಾರು ಮಾಡಿದ್ದಾರೆ ಎಲ್ಲವೂ ಸಹ ಇಲ್ಲಿ ಮೆನ್ಷನ್ ಮಾಡಿರುತ್ತಾರೆ. ಇದು ಟೈಟಲ್ ಪೇಜ್. ಇಶ್ವಿ ಸಹ ಇದೆ. ಹಾಗಾದ್ರೆ ಸಂಶೋಧನೆಯ ಪ್ರಥಮ ಹಂತವೇ ಇದು. ಇಲ್ಲಿ ಹಾಗಾದ್ರೆ ಇದು ಟೈಟಲ್ ಪೇಜ್ ಆಯ್ತು, ನೋಡಿದ್ರಲ್ಲ, ಪ್ರಿಲಿಮಿನರಿ ಪೇಜಸ್. ಹಾಗಾದ್ರೆ ಅಬ್ಸ್ಟ್ರಾಕ್ಟ್, ಸೆಕೆಂಡ್ ಒನ್ ಅಬ್ಸ್ಟ್ರಾಕ್ಟ್ ಬರುತ್ತೆ. ಏನು ಅಬ್ಸ್ಟ್ರಾಕ್ಟ್ ಮೀನ್ಸ್? ರಿಸರ್ಚ್ ನ ಸಮ್ಮರಿ, ಯಾವ ಅಂಶವನ್ನ ಈ ರಿಸರ್ಚ್ ಒಳಗೊಂಡಿದೆ ಅನ್ನೋದೇ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ. ಒಂದು ರೀತಿ ಮುನ್ನುಡಿ ಇದ್ದ ಹಾಗೆ. ಓಕೆನಾ? ಸೊ ಅಬ್ಸ್ಟ್ರಾಕ್ಟ್. ಥರ್ಡ್ ಒನ್ ಬರೋದು ಎಕ್ನಾಲೇಜ್ಮೆಂಟ್. ಸೊ ಎಕ್ನಾಲೇಜ್ಮೆಂಟ್ ನಥಿಂಗ್ ಬಟ್ ವೋಟ್ ಆಫ್ ಥ್ಯಾಂಕ್ಸ್ ಇದ್ದಂಗೆ. ಅಂದ್ರೆ ಈ ಸಂಶೋಧನೆ ಮಾಡಲಿಕ್ಕೆ ನನಗೆ ಇವರು ಹೆಲ್ಪ್ ಮಾಡಿದ್ದಾರೆ, ಇವರಿಂದ ತುಂಬಾ ಉಪಯುಕ್ತ ಆಗಿದೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ಒಳಗೊಂಡಿದೆ, ಅದು ಎಕ್ನಾಲೇಜ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ದಿಸ್ ಇಸ್ ಎಕ್ನಾಲೇಜ್ಮೆಂಟ್. ಸೊ ಕಂಪ್ಲೀಷನ್ ಆಫ್ ದಿಸ್ ಡಾಕ್ಟರಲ್ ಡಿಸರ್ಟೇಷನ್ ವಾಸ್ ಪಾಸಿಬಲ್ ವಿತ್ ದ ಸಪೋರ್ಟ್ ಆಫ್ ದ ಸೆವರಲ್ ಪೀಪಲ್. ಸೊ ಅವರೆಲ್ಲರಿಗೂ ಸಹ ಏನಪ್ಪಾ ಅಂದ್ರೆ ಇಲ್ಲಿ ಧನ್ಯವಾದವನ್ನ ಅರ್ಪಣೆ ಮಾಡಲಿಕ್ಕೆ ಸೊ ಎಕ್ನಾಲೇಜ್ಮೆಂಟ್ ಇರುತ್ತೆ. ಇದು ಏನು ಥಿಸಿಸ್ ಅನ್ನು ಬರ್ತಕ್ಕಂಥ ಸಂದರ್ಭಗಳಲ್ಲಿ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಟೇಬಲ್ ಆಫ್ ಕಂಟೆಂಟ್. ಹಾಗಾದ್ರೆ ಯಾವೆಲ್ಲ ಮಾಹಿತಿಯನ್ನ ಇದು ಒಳಗೊಂಡಿದೆ ಅನ್ನೋದನ್ನ ಟೇಬಲ್ ಆಫ್ ಕಂಟೆಂಟ್ ಇಲ್ಲಿ ಸಹ ನೀವು ಗಮನಿಸಬಹುದು. ಸೊ ಕಂಟೆಂಟ್ ಪೇಜ್ ನೋಡಿ, ಸೊ ಲಿಸ್ಟ್ ಆಫ್ ಅಬ್ರಿವಿಯೇಷನ್ಸ್ ಇದೆ, ಲಿಸ್ಟ್ ಆಫ್ ಟೇಬಲ್ಸ್ ಇದೆ, ಫಿಗರ್ಸ್ ಇದೆ, ಇಂಟ್ರೊಡಕ್ಷನ್ ಇದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಪುಟಗಳಲ್ಲಿದೆ, ಇಂಡೆಕ್ಸ್ ಇದ್ದ ಹಾಗೆ ಟೇಬಲ್ ಆಫ್ ಕಂಟೆಂಟ್ ಅನ್ನ ಈ ಒಂದು ಸಂಶೋಧನಾ ಪ್ರಬಂಧ ಒಳಗೊಂಡಿರುತ್ತೆ. ಹಾಗೆ ಲಿಸ್ಟ್ ಆಫ್ ಟೇಬಲ್ಸ್ ಅಂಡ್ ಫಿಗರ್ಸ್, ಯಾವ್ದಾದ್ರು ಅಂಕಿ ಅಂಶಗಳಿದ್ರೆ ಅದರ ಒಂದು ಲಿಸ್ಟ್ ಟೇಬಲ್ಗಳು ಸಹ ಈ ಪ್ರಾಥಮಿಕ ಒಂದು ಪುಟಗಳಲ್ಲಿಯೇ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಫಸ್ಟ್ ಪೇಜ್ ಅಲ್ಲ, ಸೊ ಪ್ರಾರಂಭದ ಹಂತದಲ್ಲಿಯೇ ಲಿಸ್ಟ್ ಆಫ್ ಟೇಬಲ್ಸ್ಗಳನ್ನ, ಫಿಗರ್ಸ್ಗಳನ್ನ, ಅಂಕಿ ಅಂಶಗಳನ್ನ, ದಾಖಲೆಗಳಲ್ಲಿ ಅವ್ರು ಯೂಸ್ ಮಾಡಿದ್ದಾರೆ ಸಂಶೋಧನೆಯಲ್ಲಿ, ಆ ಒಂದು ಅಂಕಿ ಅಂಶಗಳ ಒಂದು ಟೇಬಲ್ ಅನ್ನ ಅಲ್ಲೇ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಮೇನ್ ಬಾಡಿ ಆಫ್ ರಿಪೋರ್ಟ್. ಸೊ ಅಂದ್ರೆ ಇಲ್ಲಿ ವಿಷಯದ ವಿವರಣೆ, ಸಂಪೂರ್ಣ ಮುಖ್ಯವಾದಂತಹ ಭಾಗ ಅಂತ ಹೇಳ್ಬೋದು. ಅಂದ್ರೆ ಇಲ್ಲೇ ಇಂಟ್ರೊಡಕ್ಷನ್, ಏನನ್ನ ಕುರಿತು ಸಂಶೋಧನೆ ಪ್ರಬಂಧವನ್ನ ಬರೆಯಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಲಿಟ್ರೇಚರ್ ಅನ್ನ ಸಹ ಇಲ್ಲಿ ರಿವ್ಯೂ ಮಾಡಲಾಗುತ್ತೆ. ಒಂದು ನೋಡ್ರಿ ಇಲ್ಲಿ. ಸೊ ಕಂಟೆಂಟ್ ಗಳನ್ನು ನೋಡಿದ್ದು ನಾವು, ಅಬ್ರಿವಿಯೇಷನ್ಸ್ ಮತ್ತು ಸಿಂಬಾಲ್ಗಳನ್ನ ಪ್ರಾರಂಭಿಕ ಹಂತದಲ್ಲಿ ಕೊಟ್ಟಿರ್ತಾರೆ. ಲಿಸ್ಟ್ ಆಫ್ ಟೇಬಲ್ ಸಹ ನೋಡಿದ್ವಿ. ಸೊ ಮುಖ್ಯವಾದಂತಹ ಭಾಗವಾಗಿರುತ್ತೆ. ಇಂಟ್ರೊಡಕ್ಷನ್ ಗಮನಿಸಬಹುದು. ಸೊ ಇಲ್ಲಿ ಥಿಸಿಸ್ನ ಇಂಟ್ರೊಡಕ್ಷನ್ ಇದೆ. ಸೊ ಹಾಗಾದ್ರೆ ಅದರ ಸಂಪೂರ್ಣವಾದಂತಹ ಒಂದು ಪರಿಚಯವನ್ನು ಪ್ರಾರಂಭದಲ್ಲಿ ನೀಡಲಾಗುತ್ತೆ. ಸೊ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟಡಿ, ಏಕೆ ಈ ಒಂದು ಸ್ಟಡಿಯನ್ನು ಕೈಗೊಳ್ಳಲಾಗ್ತಾ ಇದೆ, ಹಾಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಬ್ಲಮ್ ಅನ್ನು ಸೆಲೆಕ್ಟ್ ಮಾಡಲಾಗಿರುತ್ತೆ. ಹಾಗೆ ರಿವ್ಯೂ ಆಫ್ ಲಿಟ್ರೇಚರ್,
ಸೊ ಹಾಗಾದ್ರೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇಂಟ್ರೊಡಕ್ಷನ್ ಆಯಿತು, ರಿವ್ಯೂ ಆಫ್ ಲಿಟರೇಚರ್ ಆಯಿತು, ಮುಖ್ಯವಾದಂಥ ಒಂದು ಥಿಸಿಸ್ನ ಭಾಗವೇ ಇದು ಸೆಕೆಂಡ್ ಮೇನ್ ಬಾಡಿ ಆಫ್ ರಿಪೋರ್ಟ್ ಆಗಿರುತ್ತೆ. ಹಾಗೆಯೇ ರಿಸರ್ಚ್ ಮೆಥಡಾಲಜಿ ಇರುತ್ತೆ, ರಿಸಲ್ಟ್ಸ್ ಅಂಡ್ ಡಿಸ್ಕಷನ್ಗಳನ್ನು ಇರ್ತವೆ. ಹಾಗೆಯೇ ಅಂತಿಮವಾಗಿ ಕನ್ಕ್ಲೂಷನ್ ಮತ್ತು ರೆಕಮೆಂಡೇಶನ್ಸ್ಗಳನ್ನು ಈ ಒಂದು ಪ್ರಬಂಧಗಳಲ್ಲಿ ಮಂಡನೆ ಮಾಡಿರ್ತಾರೆ. ಸೊ ಇಲ್ಲಿ ನೋಡು ಕನ್ಕ್ಲೂಷನ್ಗಳನ್ನು ಈ ಥರ ಕೊಟ್ಟಿರ್ತಾರೆ. ತಮ್ಮದೇ ಆದಂಥ ಒಂದು ಫೈಂಡಿಂಗ್ಸ್ಗಳನ್ನು ಮುಕ್ತಾಯ ಹಂತದಲ್ಲಿ ಕೊಟ್ಟಿರ್ತಾರೆ. ಹಾಗೆಯೇ ಸೊ ರೆಕಮೆಂಡೇಶನ್ಗಳನ್ನು ಗಮನಿಸಬಹುದು. ಇದು ರೆಕಮೆಂಡೇಶನ್. ಯಾವ ಯಾವ ಅಂಶಗಳನ್ನು ಅವರು ಸ್ಟಡಿ ಮಾಡಿದ್ದಾರೆ ಅಥವಾ ಯಾವುದನ್ನು ನೀವು ಹೆಚ್ಚಿನದಕ್ಕೋಸ್ಕರ ಯೂಸ್ ಮಾಡಬಹುದು ಅನ್ನೋದನ್ನ ಅವರು ರೆಕಮೆಂಡ್ ಮಾಡ್ತಾರೆ, ಅದನ್ನು ಸಹ ಇಲ್ಲಿ ಗಮನಿಸಬಹುದು. ಓಕೆ, ಸೊ ಹಾಗಾದ್ರೆ ಲಾಸ್ಟ್ ಒನ್ ಥರ್ಡ್ ಪಾಯಿಂಟ್ ಮೀನ್ಸ್ ರೆಫರೆನ್ಸ್ ಸೆಕ್ಷನ್. ಹಾಗಾದ್ರೆ ಯಾವ ಯಾವ ಅಂಶಗಳನ್ನು, ಯಾವ ಯಾವ ಪುಸ್ತಕಗಳನ್ನು, ಯಾವ ಯಾವ ಮೂಲಗಳನ್ನು ಅವರು ರೆಫರ್ ಮಾಡಿದ್ದಾರೆ ಅನ್ನೋದನ್ನ ನೋಡಬಹುದು. ರೆಫರೆನ್ಸ್ ಅಂಡ್ ಬಿಬ್ಲಿಯೋಗ್ರಫಿಯನ್ನ, ಹಾಗೆ ಅಪೆಂಡೈಸಸ್. ಹಾಗಾದ್ರೆ ಒಂದು ಥಿಸಿಸ್ ಅನ್ನ ಮಂಡನೆ ಮಾಡಿದ ನಂತರ ಈ ಮುಖ್ಯವಾಗಿ 3 ಹಂತಗಳಿರ್ತವೆ. ಆ ಮೊದಲನೇ ಹಂತ ಪ್ರಿಲಿಮಿನರಿ ಪೇಜಸ್ ಅಂತ ಕರೆಯಲಾಗುತ್ತೆ, ಒಂದು ಪೀಠಿಕೆ ಇದ್ದ ಹಾಗೆ. ಸೆಕೆಂಡ್ ಒನ್ ಮೇನ್ ಬಾಡಿ ರಿಪೋರ್ಟ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಸಂಪೂರ್ಣ ವಿಷಯದ ವಿವರಣೆ ಇರುತ್ತೆ. ಕೊನೆಯದ ಮುಕ್ತಾಯ ಹಂತ ಅಂತ ಹೇಳಬಹುದು. ಹಾಗೆ ಇಲ್ಲಿ ರೆಫರೆನ್ಸ್ಗಳ ಹಂತ, ಯಾವ ರೀತಿಯಾದಂತಹ ಸಂಶೋಧನೆಗೆ ಸಂಬಂಧಪಟ್ಟಂತಹ ಮೂಲಗಳನ್ನ ಅವರು ಇಲ್ಲಿ ರೆಫರ್ ಮಾಡಿರ್ತಾರೆ, ಉಲ್ಲೇಖಿಸಿರುತ್ತಾರೆ. ಹಾಗಾದ್ರೆ ಇದು ಮುಖ್ಯವಾಗಿ ಒಂದು ಥಿಸಿಸ್ನ 3 ಫಾರ್ಮೆಟ್ಸ್ ಆಯಿತು. ಇಲ್ಲಿ ಕ್ವಶನ್ಸ್ ಯಾವ ತರ ರೈಸ್ ಮಾಡಿದ್ದಾರೆ ಅಂದ್ರೆ, ಸೊ ಅಬ್ಸ್ಟ್ರಾಕ್ಟ್ ಅಥವಾ ಅಕ್ನಾಲೇಜ್ಮೆಂಟ್ ಯಾವ ಹಂತದಲ್ಲಿ ಬರುತ್ತೆ? ಅದು ಪ್ರಿಲಿಮಿನರಿ ಹಂತದಲ್ಲೇ ಬರುತ್ತೆ. ಹಾಗಾಗಿ ಈ ತರಹ ಒಂದು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ರಿ. ನೆಕ್ಸ್ಟ್ ನೋಡಿದರೆ ಫಾರ್ಮ್ಯಾಟ್ ಅಂಡ್ ರೆಫರೆನ್ಸ್ ಸ್ಟೈಲ್ಸ್. ಇದಕ್ಕಿಂತ ಮುಖ್ಯ ರೆಫರೆನ್ಸ್ ಮತ್ತು ಬಿಬ್ಲಿಯೋಗ್ರಫಿ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸಿ. ರೆಫರೆನ್ಸ್ ಅಂದ್ರೆ ಒಬ್ಬ ಸಂಶೋಧಕ ತನ್ನ ಪ್ರಬಂಧದಲ್ಲಿ ತಾನು ಯಾವ ಪುಸ್ತಕದಿಂದ ಮಾಹಿತಿ ತೆಗೆದುಕೊಂಡು ಅವುಗಳನ್ನ ನೇರವಾಗಿ ತನ್ನ ಸಂಶೋಧನೆಯಲ್ಲಿ ಬಳಸಿರ್ತಾರ, ಅವುಗಳನ್ನ ರೆಫರೆನ್ಸ್ ಅಂತೇಳಿ ಯೂಸ್ ಮಾಡ್ತಾರೆ. ಅವುಗಳನ್ನ ಕೋಟ್ ಮಾಡ್ತಾರೆ, ಈ ಪುಸ್ತಕದಿಂದ ಇಲ್ಲಿಂದ ಈ ಪುಟದಲ್ಲಿರ್ತಕ್ಕಂಥ ಮಾಹಿತಿ ಅಂತೇಳಿ ಯೂಸ್ ಮಾಡಿರ್ತಾರೆ. ಬಿಬ್ಲಿಯೋಗ್ರಫಿ ಅಂದ್ರೆ ಬ್ರಾಡರ್. ಫಾರ್ ಎಕ್ಸಾಂಪಲ್ ಇದು ಬಿಬ್ಲಿಯೋಗ್ರಫಿ ಅಂದ್ರೆ ಇದು ರೆಫರೆನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಅಂದ್ರೆ ಬಿಬ್ಲಿಯೋಗ್ರಫಿಯಲ್ಲಿ ಅವುಗಳನ್ನ ಬಳಸಿ ಬರ್ತಾರೆ, ಜೊತೆಗೆ ಬೇರೆ ಬೇರೆ ಮೂಲಗಳನ್ನ ಸ್ಟಡಿ ಮಾಡಿರ್ತಾರೆ. ಸ್ಟಡಿ ಮಾಡಿ ಅವುಗಳನ್ನ ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಅವುಗಳನ್ನ ಅಲ್ಲಿ ಉಲ್ಲೇಖ ಮಾಡದೇ ಇರಬಹುದು, ಬಟ್ ಇದರಿಂದ ನಾನು ಓದಿ ಪಡೆದೆ ಅನ್ನೋದನ್ನ ಸಹ ಏನಪ್ಪಾ ಅಂದ್ರೆ ರೆಫರೆನ್ಸರ್ ಜೊತೆಗೆ ಬಿಬ್ಲಿಯೋಗ್ರಫಿನೂ ಸಹ ಕೊಟ್ಟಿರ್ತಾರೆ. ಹಾಗಾದ್ರೆ ರೆಫರೆನ್ಸ್ ಆ ಒಂದು ಪ್ರಬಂಧದಲ್ಲಿ ಬಳಕೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಬಿಬ್ಲಿಯೋಗ್ರಫಿ ಆ ಪ್ರಬಂಧಕ್ಕೋಸ್ಕರ ಯಾವ ಯಾವ ಮೂಲಗಳನ್ನ ಸ್ಟಡಿ ಮಾಡಲಾಗಿದೆ ಅನ್ನೋದನ್ನ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಅಪೆಂಡೈಸಸ್ ಅಂತ ಇರುತ್ತೆ. ಸೊ ಏನಾದರೂ ಕ್ವಶನ್ ಏನಾದರೂ ಇದ್ರು ಅಂತಿಮವಾಗಿ ಸಂಶೋಧನಾ ಕೊನೆಗೆ ಕೊಡಬಹುದು. ಇಲ್ಲಿ ನೋಡಿ ಅಪೆಂಡಿಕ್ಸ್, ಕ್ವಶನರೀಸ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಥಿಸಿಸ್ ಅನ್ನ ಮಂಡನೆ ಮಾಡೋದನ್ನ ಫಾರ್ಮೆಟ್ ನೋಡಿದ್ವಿ. ಅದರ ರೆಫರೆನ್ಸ್ ಸ್ಟೈಲ್ಸ್ ಗಳನ್ನ ಗಮನಿಸಬಹುದು. ಮುಖ್ಯವಾಗಿ APA, MLA, ಚಿಕಾಗೋ 3 ತರದ ಸ್ಟೈಲ್ ಬೇರೆ ಬೇರೆ ಇದಾವೆ, ಬಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು APA, ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅವರು ಯೂಸ್ ಮಾಡ್ತಕ್ಕಂತಹ ರೆಫರೆನ್ಸ್ ಸ್ಟೈಲ್. ಅಂದ್ರೆ ತಮ್ಮ ಪ್ರಬಂಧದಲ್ಲಿ ತಾವು ರೆಫರೆನ್ಸ್ ಅನ್ನ ಯೂಸ್ ಮಾಡಿರ್ತಾರೆ, ಅದರ ಕೊನೆಗೆ ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಅದು ಯಾವ ರೀತಿ ಮೆನ್ಷನ್ ಮಾಡ್ತಾರೆ ಅನ್ನೋದನ್ನ APA ಸ್ಟೈಲ್ ಅಂತ ಹೇಳ್ತಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್ APA ಸ್ಟೈಲ್ ಅಲ್ಲಿ ಆಥರ್ ಲಾಸ್ಟ್ ನೇಮ್ ಇರುತ್ತೆ, ಸೊ ಅವರ ಇನಿಷಿಯಲ್ ಇರುತ್ತೆ. ಹಾಗೆ ಇಯರ್ ಆಫ್ ಪಬ್ಲಿಕೇಶನ್ ಇರುತ್ತೆ, ನಂತರ ಟೈಟಲ್ ಆಫ್ ಬುಕ್, ಪ್ಲೇಸ್ ಆಫ್ ಪಬ್ಲಿಕೇಶನ್, ಪಬ್ಲಿಷರ್ಸ್, ಸೊ ವ್ಯಾಲ್ಯೂಮು, ಅದರೊಳಗಿನ ಚಾಪ್ಟರು, ಆಮೇಲೆ ಪೇಜ್ ನಂಬರ್ ಇರ್ತವೆ. ಇದು APA ಸ್ಟೈಲ್. ನೆನ್ಪಿಟ್ಕೊಂಡ್ಬಿಡ್ರಿ, ಆಥರ್ ನೇಮ್ ಇರುತ್ತೆ, ಇನಿಷಿಯಲ್ ಇರುತ್ತೆ, ಇಯರ್ ಆಫ್ ಪಬ್ಲಿಕೇಶನ್ ಫಸ್ಟ್ ಇದ್ರೆ ಅದು APA ಸ್ಟೈಲ್. ಇದನ್ನ ಎಜುಕೇಶನ್, ಸೈಕಾಲಜಿಕಲ್, ಸೋಷಿಯಲ್ ಅಂಡ್ ಬಿಹೇವಿಯರಲ್ ಸೈನ್ಸ್ಗೋಸ್ಕರ ಈ ಒಂದು APA ಫಾರ್ಮೆಟ್ ಅನ್ನ ಯೂಸ್ ಮಾಡ್ತಾರೆ. MLA ಫಾರ್ಮೆಟ್ ಮೀನ್ಸ್ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ದವರ ಪ್ರಕಾರ ಇವರು ಹ್ಯುಮ್ಯಾನಿಟೀಸ್ ಮತ್ತು ಆರ್ಟ್ಸ್ ಸಂಬಂಧಪಟ್ಟಂತ ವಿಷಯಗಳನ್ನ ಪ್ರಬಂಧ ಮಂಡನೆ ಮಾಡಿದಾಗ ಈ ರೀತಿಯಾಗಿ ರೆಫರೆನ್ಸ್ ಗಳನ್ನ ಅವರು ಬಳಸ್ತಾರೆ. ತಾವು ಯಾವ ಪುಸ್ತಕವನ್ನ ರೆಫರ್ ಮಾಡಿದ್ದಾರೆ ಅನ್ನೋದನ್ನ ಕೊಟ್ಟಿರ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್, MLA ಸ್ಟೈಲ್ ನಲ್ಲಿ ಇಯರ್ ಆಫ್ ಪಬ್ಲಿಕೇಶನ್ ಲಾಸ್ಟ್ ಇರುತ್ತೆ, ಇಂಪಾರ್ಟೆಂಟ್. APA ನಲ್ಲಿ ಇಯರ್ ಆಫ್ ಪಬ್ಲಿಕೇಶನ್ ಹೆಸರಾದ ನಂತರ ಇರುತ್ತೆ, ಬಟ್ ಇಲ್ಲ ಹಾಗಲ್ಲ. ಸೊ ಕೊನೆಯದಾಗಿ ಇಯರ್ ಆಫ್ ಪಬ್ಲಿಕೇಶನ್ ಇರುತ್ತೆ. ಚಿಕಾಗೋ ಸ್ಟೈಲ್ ನೋಡಿದರೆ ಬಿಸ್ನೆಸ್ ಮತ್ತು ಹಿಸ್ಟರಿ ಸಂಬಂಧಪಟ್ಟಂತ ಪ್ರಬಂಧಗಳನ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ಈ ಚಿಕಾಗೋ ಸ್ಟೈಲ್ ಅನ್ನ ಯೂಸ್ ಮಾಡ್ತಾರೆ. ಇದು ಸಹ ಸೇಮ್ MLA ತರನೇ ಇರುತ್ತೆ, ಬಟ್ ಒಂದೇ ಒಂದು ಸ್ಲೈಟ್ ಡಿಫರೆನ್ಸ್ ಅಂದ್ರೆ ಟೂ ವ್ಯಾಲ್ಯೂಮ್ ಇದೆ, ನಂಬರ್ ಅನ್ನೋದಷ್ಟೇ ಏನಪ್ಪ ಬಳಸಿರ್ತಾರೆ, ನಂತರ 7 ಚಾಪ್ಟರ್ಸ್ ಈ ತರ. ಸೊ ಇದು ಸ್ಲೈಟ್ ಆದಂತ ಡಿಫರೆನ್ಸ್ ಅನ್ನು ನಾವು
ಶಿಕೆ ಆಗುವಂತ MLA ಗಮನಿಸಬಹುದು. ಹಾಗಾದ್ರೆ ಇವು ರೆಫರೆನ್ಸ್ ಸ್ಟೈಲ್ಸ್. ಅದು ನೀವು ಇಂಪಾರ್ಟೆಂಟ್ ಅಂದ್ರೆ APA ಅಂದ್ರೇನು, ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್. ಹಾಗೆ MLA ಮೀನ್ಸ್ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್. ಇದಿಷ್ಟು ನೆನ್ಪಿಡ್ರಿ. ನೆಕ್ಸ್ಟ್ ಬರೋದ್ರ ಆರ್ಟಿಕಲ್ ರೈಟಿಂಗ್, ಲೇಖನ ಬರವಣಿಗೆ. ಏನು ಥೀಸಿಸ್ ಆಯ್ತು, ಹಾಗಾದ್ರೆ ಆರ್ಟಿಕಲ್ ಅಂದ್ರೆ ಏನು ನೋಡಿ. ರಿಸರ್ಚ್ ಆರ್ಟಿಕಲ್ ಇಸ್ ಡಿಟೇಲ್ಡ್ ಅಕೌಂಟ್ ಆಫ್ ಅ ರಿಸರ್ಚ್ ಆಕ್ಟಿವಿಟಿ ರಿಟನ್ ಬೈ ದ ರಿಸರ್ಚರ್. The main aim of an article is to give detailed information of a particular topic. ಆದರೆ ಪ್ರಬಂಧ ಇಡಿಯಾಗಿರುತ್ತೆ, ಓಕೆನಾ. ಸೊ ಆರ್ಟಿಕಲ್ ಅದರ ಯಾವುದಾದ್ರೂ ವಿಷಯದ ಒಂದು ಭಾಗವಾಗಿರುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಅನ್ನು ಕೊಟ್ಟಿರ್ತಾರೆ, ಅಂದ್ರೆ ಒಂದು ವಿಷಯದ ಬಗ್ಗೆ ಮಂಡನೆ ಮಾಡಿರ್ತಾರೆ, ಪ್ರಸ್ತಾವನೆಯನ್ನ ನೀಡಿರ್ತಾರೆ. ಸೊ ಈ ರೀತಿ ಆರ್ಟಿಕಲ್ ಅಂದ್ರೆ ಯಾವುದಾದ್ರೂ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನ ಒದಗಿಸುವುದಾಗಿರುತ್ತೆ, ಓಕೆನಾ. ಇದು ಆರ್ಟಿಕಲ್ ರೈಟಿಂಗ್ ಆಯ್ತು. ನೆಕ್ಸ್ಟ್ ನೋಡೋಣ, ಅಪ್ಲಿಕೇಶನ್ ಆಫ್ ICT ರಿಸರ್ಚ್, ಸಂಶೋಧನೆಯಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನದ ಅನ್ವಯ. ಬಹಳಷ್ಟು ಇಂಪಾರ್ಟೆಂಟ್, ಹಾಗೆ ಬಹಳ ಈಸಿ ಎಂದು ಅನ್ಕೋಬಹುದು ನೋಡಿ. ಫಸ್ಟ್ ICT ಗಮನಿಸ್ರಿ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂದ್ರೆ ಮಾಹಿತಿ ಮತ್ತು ತಂತ್ರಜ್ಞಾನದ ಅನ್ವಯ. ಪ್ರಸ್ತುತ ಸನ್ನಿವೇಶದಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾಗಾಗಿ ಸಂಶೋಧನೆಯಲ್ಲಿ ಅದರ ಉಪಯುಕ್ತತೆ ಏನು ಅನ್ನೋದೇ ಅಪ್ಲಿಕೇಶನ್ ಆಫ್ ICT ರಿಸರ್ಚ್ ಅಂತ ಹೇಳ್ಬೋದು. ವೆರಿ ಸಿಂಪಲ್. ಯಾವ ರೀತಿ ನಮಗೆ ಅದು ಉಪಯೋಗ ಇದೆ ಸಂಶೋಧನೆಯಲ್ಲಿ? ಫಾರ್ ಎಕ್ಸಾಂಪಲ್ ಡೇಟಾವನ್ನ ಕಲೆಕ್ಷನ್ ಮಾಡ್ಲಿಕ್ಕೆ, ಸಂಗ್ರಹಣ ಮಾಡ್ಲಿಕ್ಕೆ. ನೋಡ್ರಿ, ಈ ಹಿಂದೆ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಬೇಕಂದ್ರೆ ನೇರವಾಗಿ ಆ ಒಂದು ಅಭ್ಯರ್ಥಿಗಳನ್ನ ಅಥವಾ ಎಲ್ಲಿ ನಮಗೆ ಮಾಹಿತಿ ಬೇಕಲ್ಲ ಅಲ್ಲಿ ನೇರವಾಗಿ ಭೇಟಿ ಆಗಬೇಕಾಗಿತ್ತು, ಇಲ್ಲವೇ ಆಲ್ರೆಡಿ ಕಲೆಕ್ಟ್ ಮಾಡಿದಂತಹ ಡೇಟಾವನ್ನ ನಾವು ಬಳಸ್ಕೋಬೇಕಾಗಿತ್ತು. ಬಟ್ ಈಗ ಹಾಗಲ್ಲ, ಡೇಟಾ ಕಲೆಕ್ಷನ್ಗೆ ಇನ್ನು ತಂತ್ರಜ್ಞಾನದ ಸಹಾಯದಿಂದ ಬಹಳ ವೇಗವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡಿಕೊಳ್ಳಬಹುದು. ಹಾಗಾಗಿ ಬಹಳಷ್ಟು ಪ್ರಾಮುಖ್ಯತೆ ಇದೆ ರಿಸರ್ಚ್ ನಲ್ಲಿ. ನೆಕ್ಸ್ಟ್ ಅಸೆಸಿಂಗ್ ಡಾಟಾ. ಯಾವ್ದಾದ್ರೂ ಡಾಟಾವನ್ನ ಅಸೆಸ್ ಮಾಡಲಿಕ್ಕೆ, ಅದನ್ನ ಪ್ರವೇಶ ಪಡೀಲಿಕ್ಕೆ ಈಗಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ಬಹಳ ಸುಲಭವಾಗಿದೆ. ನಾವು ನಮ್ಮದೇ ಆದಂತಹ ಒಂದು ಪಾಸ್ವರ್ಡ್ಗಳನ್ನ ಇಟ್ಕೊಂಡು ಡೇಟಾವನ್ನ ಸುಲಭವಾಗಿ ಅಸೆಸ್ ಮಾಡಿಕೊಳ್ಳಬಹುದು ಬೇರೆ ಬೇರೆ ಮೂಲಗಳಿಂದ. ಹಾಗೆಯೇ ಸ್ಟೋರಿಂಗ್ ಡಾಟಾ ಇರಬಹುದು. ನೋಡಿ, ಯಾವ ರೀತಿ ಈ ಮೊದಲು ಸಂಗ್ರಹಣೆ ಮಾಡಲಿಕ್ಕೆ ಬೈ ಹ್ಯಾಂಡ್ ಅಥವಾ ಪ್ರಿಂಟ್ ಕಾಪಿಯನ್ನು ಇಟ್ಕೋಬೇಕಾಗಿತ್ತು, ಈಗ ಹಾಗಲ್ಲ. ಕಂಪ್ಯೂಟರ್ನಲ್ಲಿ ಸ್ಪ್ರೆಡ್ ಶೀಟ್ಗಳನ್ನು ಮಾಡಬಹುದು, ಎಕ್ಸೆಲ್ ಶೀಟ್ಗಳಲ್ಲಿ ಅಥವಾ PDF ಗಳನ್ನ ಮಾಡಿಕೊಂಡು ಮಾಹಿತಿಯನ್ನ ಸಂಗ್ರಹಣೆ ಮಾಡಿಕೊಳ್ಬಹುದು. ಹಾಗೆಯೇ ಅನಲೈಸಿಂಗ್ ಡೇಟಾ. ಏನು ಡೇಟಾ ಇದೆ, ಮಾಹಿತಿ ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡುವುದು ಸಹ ಟೆಕ್ನಾಲಜಿಯ ಸಹಾಯದಿಂದ ಬಹಳ ಸುಲಭವಾಗುತ್ತೆ. ಯಾವುದೋ ಟೇಬಲ್ ರಚನೆ ಇರ್ಬೋದು, ಅವುಗಳನ್ನ ಟೋಟಲೈಸ್ ಮಾಡ್ಬೋದು ಇರ್ಬೋದು, ಪರ್ಸೆಂಟೇಜ್ ತೆಗೆಯೋದು, ಎಲ್ಲವೂ ಸಹ ಅನಲೈಸ್ ಮಾಡಲಿಕ್ಕೆ ಬಹಳ ಉಪಯುಕ್ತತೆಯನ್ನ ಟೆಕ್ನಾಲಜಿ ICT ಯೂಸ್ ಆಗುತ್ತೆ. ಇತ್ತೀಚೆಗೆ ನೋಡಿ, ಏನು AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಸಹ ಈ ಒಂದು ರಿಸರ್ಚ್ಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಟರ್ಪ್ರಿಟಿಂಗ್ ಡಾಟಾ, ಯಾವುದಾದ್ರೂ ದತ್ತಾಂಶವನ್ನ ವ್ಯಾಖ್ಯಾನಿಸುವುದು ಸಹ ತಂತ್ರಜ್ಞಾನ ಸಹಾಯದಿಂದ ಬಹಳಷ್ಟು ಉಪಯುಕ್ತ, ಬಹಳ ಸುಲಭ ಅಂತ ಹೇಳ್ಬೋದು. ಒಟ್ಟಾರೆ ICTಯನ್ನ ಬಳಸಿಕೊಂಡು ಸಂಶೋಧನೆಯಲ್ಲಿ ಬಹಳಷ್ಟು ಉಪಯುಕ್ತವಾದಂತಹ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಬೇರೆ ಬೇರೆ ಸಹ ಉಪಯುಕ್ತತೆಯನ್ನು ನಾವು ಕಾಣಬಹುದು. ಇನ್ನು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ರಿಸರ್ಚ್ ಎಥಿಕ್ಸ್, ಸಂಶೋಧನಾ ನೈತಿಕತೆ ಏನು ಅಂದ್ರೆ ವೆರಿ ಸಿಂಪಲ್ ನೋಡಿ. ಸಂಶೋಧನೆ ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಂಶೋಧಕ ಏನನ್ನ ಮಾಡಬೇಕು, ಮಾರಲ್ ಆಗಿ, ನೈತಿಕವಾಗಿ ಏನನ್ನ ಆತ ಮಾಡಬೇಕು ಅನ್ನೋದೇ ಸಂಶೋಧನಾ ನೈತಿಕತೆ ಅಥವಾ ರಿಸರ್ಚ್ ಎಥಿಕ್ಸ್. ಡೂಸ್ ಅಂತ ಹೇಳ್ಬೋದು, ಎಥಿಕಲ್ ಥಿಂಗ್ಸ್, ಯಾವುದನ್ನ ಸಂಶೋಧನೆ ಸಂದರ್ಭದಲ್ಲಿ ಮಾಡಬೇಕು, ಯಾವುದನ್ನ ಮಾಡಬಾರದು, ಅನ್ಎಥಿಕಲ್ ಥಿಂಗ್ಸ್, ಇದೇ ರಿಸರ್ಚ್ ಎಥಿಕ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಒಬ್ಬ ಸಂಶೋಧಕ ಸಂಶೋಧನೆ ಮಾಡುವ ಸಂದರ್ಭದಲ್ಲಿ ಏನನ್ನ ಫಾಲೋ ಮಾಡಬೇಕು, ಮಸ್ಟ್ ಅಂಡ್ ಶುಡ್. ಆನೆಸ್ಟಿ, ಬಹಳ ಪ್ರಾಮಾಣಿಕವಾಗಿ ಆತ ಸಂಶೋಧನೆ ಕೈಗೊಳ್ಬೇಕು. ಯಾಕಂದ್ರೆ ಸಂಶೋಧನೆ ಸಂದರ್ಭದಲ್ಲಿ ಏನು ಸಹ ಪಕ್ಷಪಾತ ಮಾಡಬಾರ್ದು, ಬೇರೆ ಬೇರೆ ರೀತಿ ಏನು ಇರಬಾರ್ದು. ಪ್ರಾಮಾಣಿಕತೆ ಇದ್ದಂತಹ ದಾಖಲೆಗಳನ್ನ, ಇದ್ದಂತಹ ಮಾಹಿತಿಯನ್ನ, ಇದ್ದಂತಹ ಡೇಟಾವನ್ನು ಬಳಸಿಕೊಂಡು ಯಾವ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಅನ್ನ ಆತ ಕೊಡಬೇಕು. ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಸಂಶೋಧನೆ ಮಾಡೋ ಸಂದರ್ಭದಲ್ಲಿ ಮೂಲಗಳನ್ನು ಸಂಗ್ರಹಣೆ ಮಾಡೋ ಸಂದರ್ಭದಲ್ಲಿ ಅವರ ಒಪ್ಪಿಗೆ ಇಲ್ಲದೆ ಅವನ್ನ ಪಬ್ಲಿಷ್ ಮಾಡುವ ಹಾಗಿಲ್ಲ. ಸೊ ಇಟ್ ಶುಡ್ ಬಿ ವೆರಿ ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ಸರಿನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಕೇರ್ಫುಲ್ನೆಸ್. ಒಬ್ಬ ಸಂಶೋಧಕ ಸಂಶೋಧನೆ ಕೈಗೊಳ್ಳೋ ಸಂದರ್ಭದಲ್ಲಿ ಬಹಳ ಕಾಳಜಿಯಿಂದ ಸಂಶೋಧನೆ ಕೈಗೊಳ್ಬೇಕು. ಏನೆಲ್ಲ ರಿಸರ್ಚ್ ಮಾಡ್ತಾರೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಅವುಗಳನ್ನ ಯಾವುದೇ ತಪ್ಪಿಲ್ಲದಂತೆ ದಾಖಲಿಸಬೇಕು. ಯಾಕಂದ್ರೆ ಒಂದು ಸಂಶೋಧನೆಯಿಂದ ಹೊರಬಂದಂತಹ ರಿಸಲ್ಟ್ ಅದು ಬೇರೆ ರೀತಿಯಾದಂತಹ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ರೆಸ್ಪೆಕ್ಟ್ ಫಾರ್
ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಈಗಾಗಲೇ ಸಂಶೋಧನೆಗೊಂಡಂತಹ ಸಂಶೋಧಕರ ಏನು ಸಂಶೋಧನಾ ಗ್ರಂಥಗಳನ್ನ ಯೂಸ್ ಮಾಡಿರ್ತಾರ ಅದರ ಬಗ್ಗೆ ನಿಮಗೆ ಗೌರವ ಇರಬೇಕು, ಅವುಗಳನ್ನ ರೆಸ್ಪೆಕ್ಟ್ಫುಲ್ ಆಗಿ ನೀವು ನೋಡ್ತಕ್ಕಂಥದ್ದನ್ನ ಕಲಿಬೇಕು. ಯಾಕಂದ್ರೆ ಆ ಮಾಹಿತಿ ತಪ್ಪು ಅಂತ ಹೇಳೋದು ಏನಪ್ಪ ನೈತಿಕತೆ ನಿಮಗಿರೋದಿಲ್ಲ. ಸೊ ನಿಮ್ಮ ಸಂಶೋಧನೆಗೆ ಸಂಬಂಧಪಟ್ಟಂತ ದಾಖಲೆಯನ್ನ ಆಧಾರದ ಮೇಲೆ ನೀವು ರಿಸಲ್ಟ್ ಅನ್ನು ಕೊಡಬಹುದು ಹೊರತು ಬೇರೆಯವರ ಏನು ಸಂಶೋಧನಾ ಗ್ರಂಥಗಳಿರ್ತವೆ ಅವುಗಳಿಗೆ ನೀವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೌದ್ಧಿಕ ಒಂದು ಬುದ್ಧಿಮತ್ತೆ ಇರುತ್ತಲ್ಲ ಅದಕ್ಕೆ ನೀವು ಗೌರವವನ್ನು ಕೊಡಲೇಬೇಕು. ಹಾಗೆಯೇ ಓಪನ್ನೆಸ್ ಇದು ಸಹ ಬಹಳ ಮುಖ್ಯ. ಒನ್ ಶುಡ್ ಆಲ್ವೇಸ್ ಬಿ ಪ್ರಿಪೇರ್ ಟು ಶೇರ್ ಡಾಟಾ. ಅವುಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೆ ತಯಾರಿಸಬೇಕು. ಸೊ ಈ ರೀತಿ ಎಥಿಕಲ್ ಥಿಂಗ್ಸ್ಗಳನ್ನ ಒಬ್ಬ ಸಂಶೋಧಕ ಕೈಗೊಳ್ಬೇಕು. ಬಹಳ ಪ್ರಾಮಾಣಿಕವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಪಕ್ಷಪಾತ ಇರಬಾರ್ದು. ಸೊ ಒಟ್ಟಾರೆ ಏನಾಗಿರ್ಬೇಕಪ್ಪ ಅಂದ್ರೆ ನೆಗೆಟಿವ್ ಥಿಂಗ್ಸ್, ನಕಾರಾತ್ಮಕ ಅಂಶಗಳು ಸಂಶೋಧಕನಲ್ಲಿ ಯಾವುದು ಇರಬಾರ್ದು ಅನ್ನೋದೇ ರಿಸರ್ಚ್ ಎಥಿಕ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಏನನ್ನ ಆತ ಮಾಡಬಾರ್ದು, ಯಾವುದನ್ನ ಡೋಂಟ್ ಡೂ ನೋಡಿ. ಹಾಗಾದ್ರೆ ಅವಾಯ್ಡ್ ಬಯಾಸ್. ಏನು ಮುಖ್ಯವಾಗಿ ಸಂಶೋಧಕ ಪಕ್ಷಪಾತವನ್ನ ಮಾಡಬಾರದು. ಸೊ ನಿಷ್ಪಕ್ಷಪಾತವಾಗಿ ಸಂಶೋಧನೆಯನ್ನ ಮಾಡಬೇಕು. ಸೊ ಹಾಗಾದ್ರೆ ಅವಾಯ್ಡ್ ಬಯಾಸ್ ಮೇನ್ ಥಿಂಗ್. ನೆಕ್ಸ್ಟ್ ಪ್ಲಿಗ್ಯಾರಿಸಮ್. ಸೊ ಹಾಗಾದ್ರೆ ಪ್ಲಿಗ್ಯಾರಿಸಮ್ ಮೀನ್ಸ್ ಕೃತಿ ಚೌರ್ಯ. ಈಗಾಗಲೇ ಯಾರಾದ್ರೂ ಪ್ರಕಟಿಸಿದಂತಹ ಸಂಶೋಧನೆಯ ಅಂಶವನ್ನ ನಿಮ್ಮದೇ ಸಂಶೋಧನೆ ಅಂತ ಪ್ರಕಟಿಸಿದೆ ಅದು ಪ್ಲಿಗ್ಯಾರಿಸಮ್ ಅಂತ ಕರೆಯಲಾಗುತ್ತದೆ. ಕೃತಿ ಚೌರ್ಯ ಅಂತ ಕರಿಬಹುದು. ನೆಕ್ಸ್ಟ್ ಫಾಲ್ಸಿಫಿಕೇಶನ್ ಅಂದ್ರೆ ಸುಳ್ಳು ಮಾಹಿತಿಯನ್ನು ಒದಗಿಸುವುದು ಅಥವಾ ಇದ್ದಂತಹ ಡೇಟಾವನ್ನ ಚೇಂಜ್ ಮಾಡಿ ತಮಗೆ ಅನುಕೂಲ ಬರುವ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಪ್ರಬಂಧವನ್ನ ಮಂಡಿಸುವುದು. ಈ ರೀತಿ ಮಾಡಬಾರ್ದು. ನೆಕ್ಸ್ಟ್ ಡುಪ್ಲಿಕೇಟ್ ಪಬ್ಲಿಕೇಶನ್. ಸೊ ಈಗಾಗಲೇ ಪ್ರಕಟಿಸಿದಂತಹ ಸಂಶೋಧನಾ ಪ್ರಬಂಧವನ್ನ ಮತ್ತೊಂದು ಬೇರೆ ಮ್ಯಾಗಜಿನ್ ನಲ್ಲಿ ಪ್ರಕಟಿಸುವುದು. ಈ ರೀತಿ ಮಾಡಬಾರದು. ಡುಪ್ಲಿಕೇಟ್ ಪಬ್ಲಿಕೇಶನ್ಗಳನ್ನ ಆತ ಸಂಶೋಧಕ ಮಾಡಲೇಬಾರದು. ಹಾಗೆಯೇ ಫ್ಯಾಬ್ರಿಕೇಟಿಂಗ್ ಬಿಹೇವಿಯರ್. ಸೊ ಫ್ಯಾಬ್ರಿಕೇಟಿಂಗ್ ಬಿಹೇವಿಯರ್ ಮೀನ್ಸ್ ಒಬ್ಬ ಸಂಶೋಧಕ ಇದ್ದಂತಹ ಮಾಹಿತಿಯನ್ನ ಬದಲಿಸಿ ಅಥವಾ ಸುಳ್ಳು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಬರೆಯೋದು ಅಥವಾ ಸಂಶೋಧನೆ ಬಳಸುವುದು ಸಹ ಫ್ಯಾಬ್ರಿಕೇಟಿಂಗ್ ಬಿಹೇವಿಯರ್ ಆಗುತ್ತೆ. ಸೊ ಹಾಗಾದ್ರೆ ಒಬ್ಬ ಸಂಶೋಧಕ ಅನ್ಎಥಿಕಲ್ ಥಿಂಗ್ಸ್, ಅನೈತಿಕ ಅಂಶ ಅಂತ ಏನ್ ಅನಿಸ್ತಾವೋ ಅವು ಯಾವುಗಳನ್ನು ಸಹ ಮಾಡಬಾರದು. ಸೊ ಒಟ್ಟಾರೆ ರಿಸರ್ಚ್ ಎಥಿಕ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಸಂಶೋಧನೆಯಲ್ಲಿ ಮಾಡಬೇಕಾದಂತ ಅಂಶಗಳನ್ನ ನಾವು ರಿಸರ್ಚ್ ಎಥಿಕ್ಸ್ ನಲ್ಲಿ ನೋಡಬಹುದು. ನೈತಿಕವಾಗಿ ಈ ಎಲ್ಲ ಅಂಶಗಳನ್ನ ಒಳಗೊಂಡಂತೆ ಒಬ್ಬ ಸಂಶೋಧಕ ಮಾಡಬೇಕು. ಸೊ ಯಾವುಗಳನ್ನ ಅವಾಯ್ಡ್ ಮಾಡಬೇಕು. ಸೊ ದೀಸ್ ಶುಡ್ ಬಿ ಅವಾಯ್ಡೆಡ್ ಬೈ ದ ರಿಸರ್ಚರ್. ಇವುಗಳನ್ನ ಅವಾಯ್ಡ್ ಮಾಡಲೇಬೇಕು. ಸೊ ಒಟ್ಟಾರೆ ಇದಿಷ್ಟು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋ ಆಯಿತು. ಓಕೆ ಆತ್ಮೀಯರೇ, ಸೊ ಒಟ್ಟಾರೆ 2 ವಿಡಿಯೋಗಳಲ್ಲಿ ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಬಹಳಷ್ಟು ಯೂಸ್ ಆಗುತ್ತೆ. ಇನ್ ಕೇಸ್ ನೀವು ಮೊದಲನೇ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ತಪ್ಪದೆ ನೋಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿಕೊಡ್ರಿ. ಇಲ್ಲಿವರೆಗೂ ಪೇಪರ್ 1ಗೆ ಸಂಬಂಧಪಟ್ಟಂತೆ 3 ಕಂಟೆಂಟ್ಗಳನ್ನ ವಿಡಿಯೋ ಮಾಡಿದ್ದೀನಿ. ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನು ಸಹ ಮಾಡಿದ್ದೇನೆ. ಅದರ ಜೊತೆಗೆ ಹೈಯರ್ ಎಜುಕೇಶನ್ ಸಿಸ್ಟಮ್, ಮೋಸ್ಟ್ಲಿ 9th ಅಥವಾ 10th ಕಂಟೆಂಟ್ ಇರಬೇಕು, ಅದನ್ನು ಆಗಿದೆ, ಹೈಯರ್ ಎಜುಕೇಶನ್ ಆಗಿದೆ. ಹಾಗೆಯೇ ಈಗ ರಿಸರ್ಚ್ ಆಪ್ಟಿಟ್ಯೂಡ್ 3 ಸಹ ಈ ಕಂಟೆಂಟ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು 10 ದಿನಗಳಲ್ಲಿ ಉಳಿದಂತ ಒಂದು ಟಾಪಿಕ್, ಯಾವುದಾದ್ರೂ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಿಮ್ಮ ಜೊತೆ ತಪ್ಪದೆ ಶೇರ್ ಮಾಡ್ತೀನಿ. ಸೊ ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. TET ಮತ್ತು GPSTಗೆ ಪ್ರಿಪೇರ್ ಆಗ್ತಕ್ಕಂತಹ ಅಭ್ಯರ್ಥಿಗಳು ತಪ್ಪದೆ ಈಗಲೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಮತ್ತೆ ಭೇಟಿ ಆಗೋಣ. ಏನಾದರೂ ಕಮೆಂಟ್ಸ್ ಇದ್ರೆ ಸೊ ವ್ಯಾಲ್ಯೂಬಲ್ ಕಮೆಂಟ್ಸ್ಗಳನ್ನ ವಿತ್ ರೆಸ್ಪೆಕ್ಟ್ಫುಲ್ ಆಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬೇರೆ ಬೇರೆ ಮಾಹಿತಿಗಳು ನಿಮಗೆ ಲಭ್ಯವಾದರೆ ಇದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ತಪ್ಪದೇ ಓದ್ರಿ. ಕ್ವಶನ್ ಪೇಪರ್ಸ್ಗಳನ್ನ ಆದಷ್ಟು ರಿವಿಷನ್ ಮಾಡಿಕೊಳ್ರಿ, ಬಹಳ ಹೆಲ್ಪ್ ಆಗುತ್ತೆ. ಸೊ ಕ್ವಿಕ್ ನೋಟ್ಸ್ಗಳನ್ನು ಓದ್ಕೊಳ್ರಿ. ಸೊ ಈ ಸಂದರ್ಭಗಳಲ್ಲಿ ಅದೇ ನಿಮಗೆ ಬಹಳ ಉಪಯುಕ್ತ ಅಂತ ಹೇಳ್ತೀನಿ. ಸರಿನಾ? ಸೊ ಮತ್ತೆ ಭೇಟಿಯಾಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು.